ಬಾಗಲಕೋಟೆಯಲ್ಲಿ ಸಂಯುಕ್ತ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಿದ್ದ ಹಾಗೆ ಟಿಕೆಟ್ ವಂಚಿತ ವೀಣಾ ಕಾಶಪ್ಪನವರವರು ಅವರ ಸಭೆಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಅವರು ಆಕ್ಚುಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರು ಮಾತುಕತೆ ಆದ ನಂತರದಲ್ಲೂ ಕೂಡ ಕಣ್ಣೀರು ಹಾಕಿದ್ರು. ನನಗೆ ಟಿಕೆಟ್ ಅನ್ನ ತಪ್ಪಬಹುದು ಅನ್ನೋ ವಿಚಾರ ಅವ್ರಿಗಾಗಲೇ ಗೊತ್ತಾಗಿತ್ತು. ನಂತರ ನಿನ್ನೆ ಪ್ರಕಟ ಆದ ನಂತರದಲ್ಲಿ ಇವತ್ತು ಒಂದು ಸಭೆಯನ್ನ ನಡೆಸಿದ್ದಾರೆ. ಸ್ವಾಭಿಮಾನಿ ಕಾರ್ಯಕರ್ತರ ಒಂದು ಸಭೆ, ಈ ಸಭೆಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಸಭೆಯಲ್ಲಿ ಕಾರ್ಯಕರ್ತರು ನೀವು ಪಕ್ಷೇತರರಾಗಿ ನಿಲ್ಲಬೇಕು ಅನ್ನುವಂಥ ಘೋಷಣೆಯನ್ನು ಕೂಡ ಮೊಳಗಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸಂಯುಕ್ತ ಶಿವಾನಂದ ಪಾಟೀಲ್ಗೆ ಟಿಕೆಟ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಟಿದ್ರು. ಅದು ನಿರಾಸೆಯಾಗಿದೆ. ಹಾಗಾಗಿ ಇವತ್ತೊಂದು ಸಭೆಯನ್ನ ಕರೆದಿದ್ರು. ಅವರು ಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲೇ ಕಾರ್ಯಕರ್ತರ ಎದುರಿಗೆ ಕಣ್ಣೀರು ಹಾಕಿದ್ದಾರೆ. ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ಇನ್ಯಾವುದೋ ಪದವಿ ಕೊಡ್ರಿ ಅಂತೇಳಿ ಬಿದ್ದಾಕ ಕೇಳುವಂತವಳಲ್ಲ ನಾನು. ಕೇವಲ ಕೇಳಿದ್ದು ಅವರಿಗೆ ನಾನು ಉಳಿಯೋಡಿ ಕೇಳಿದ್ದು ನನಗೆ ಜಿಲ್ಲೆಯ ಭಿಕ್ಷೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದು ನಾನು. ಪರಿಪರಿಯಾಗಿ ಅವ್ರ ಮುಂದೆ ಕೈ ಮುಗಿದಿದ್ದೆ, ಕಣ್ಣೀರು ಹಾಕಿದೆ. ಅವ್ರು ಹೇಳಿದ ಒಂದೇ ಮಾತು, ಸರ್ವೇರಲ್ಲಿ ನನ್ನ ಹೆಸರಿಲ್ಲ ಅಂತೇಳಿ. ನಾನು ಹೇಳಿದೆ, ಬರ್ರಿ ನನ್ನ ಬಾಗಲಕೋಟೆ ಜಿಲ್ಲೆಯಲ್ಲಿ 198 ನನ್ನ ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಾಗಲಿ 36 ನರಗುಂದ ಮತಕ್ಷೇತ್ರ